ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಜಪಾರ್ಚ ಮಾರ್ಜನಾದೀನಿ ಸ್ವಾಶ್ರಮೋಕ್ತಾನಿ ಯಾನಿ ಚ ಸತತ್ ಕರ್ಮೇತಿ ವಿಜ್ಞೇಯಃ ಯೋನ್ಯದೇವ ದೇವಾದಿ ಪೂಜನಂ. ಭಗವತ್ ಪ್ರೀತಿಕರವಾದ ರೀತಿಯ ಕರ್ಮ ಅಂತ ಯಾವಾಗ ಆಗತ್ತೆ ಅನ್ನೋದನ್ನು ವಿವರಿಸಿದ್ರು ಹಿಂದೆ. ಕೃತ್ವಾ ಹರೌ ಅರ್ಪಯತಿ ಸತು ತದ್ಯೋಗ ಮಾತ್ರವಾನ್. ಏನ್ ಮಾಡಿದ್ರು ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಯಾರೋ ಅವನು ಮಾತ್ರ ಸರಿಯಾದ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ತತ್ರ ಪೂರ್ವೋ ವಿಶಿಷ್ಟ ಸ್ಯಾತ್ ಆದಿ ಮಧ್ಯಾಂತತಃ ಕೃತೆ ಸ್ಮೃತೆ. ಮೊದಲು ಮಧ್ಯ ಕೊನೆಯಲ್ಲಿ ಅವನು ಅಂದ್ರೆ ಕೊನೆಯಲ್ಲಿ ಮೂರು ಕಡೆಯಲ್ಲೂ ಸ್ಮೃತೆ. ಸಂದರ್ಭ ಬಂದಾಗಲೆಲ್ಲ ಭಗವಂತನ ನೆನೆದು ಕರ್ಮ ಮಾಡ. ಕೊನೆಯಲ್ಲಿ ಸಮರ್ಪಣೆ ಮಾಡುವವನೊಬ್ಬ, ಮೊದಲು ಮಧ್ಯ ಕೊನೆಯಲ್ಲಿ ಸಮರ್ಪಣೆ ಮಾಡುವವ ಮತ್ತೊಬ್ಬ, ಅವನು ಸ್ವಲ್ಪ ವಿಶಿಷ್ಟ. ಅವಾಂತರೇಚ ನಿಯಮಾತ್ ವಿಷ್ಣೋಸ್ತದ್ದಾಸತಾ ಸ್ಯತ್ ಮನಸಾ ವರ್ತತೆ ನ್ಯೋಪಿ ಯಥಾಶಕ್ತಿ ಹರೇ ಸ್ಮೃತೆ. ಅವಾಂತರ ಆಗಾಗ ಮಧ್ಯ ಮಧ್ಯದಲ್ಲಿ ಎದ್ದು ಓಡಾಡುವಾಗ ಕೃಷ್ಣ ಎನ್ನಬಾರದೆ ಅಂತ ಒಂದು ಹಾಡಿದಲ್ಲ. ಬೆಳಗೆದ್ದು ಏನೋ ಕೆಲಸ ಮಾಡುವಾಗ, ಮಗುವನ್ನ ಆಡಿಸುವಾಗ, ಒಲೆ ಮೇಲೆ ಏನೋ ಉರಿಸುವಾಗ, ಈ ತರ ಯಾವುದೋ ಒಂದು ತರಗತಿಯಲ್ಲಿ ಪಾಠ ಕೇಳ್ತಾ ಇರ್ಬೇಕಾದ್ರೆ, ತೋಟದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಆಫೀಸಲ್ಲಿ ಎಲ್ಲೋ ಏನೋ ಚಟುವಟಿಕೆಯಲ್ಲಿ ಇರ್ಬೇಕಾದ್ರೆ, ಅಥವಾ ಏನು ಎಷ್ಟೋ ತರದಿದೆಯಲ್ಲ ಜೀವನ ಅಂದ್ರೆ, ನೂರಾರು ತರದ ಕೆಲಸಗಳ ರಾಶಿ. ಅಲ್ಲಿ ಎಲ್ಲೆಲ್ಲಿಯೂ ಅವಾಂತರದ ಮಧ್ಯ ಮಧ್ಯದಲ್ಲಿ ಭಗವಂತನ ನೆನೆಯುವುದಾದಂತಾಯ್ತು ಅಂತಾದ್ರೆ ಅವನು ಇನ್ನೂ ವಿಶಿಷ್ಟ ಅಂತ ಅನಿಸ್ತಾನೆ. ಯಥಾಶಕ್ತಿ ಮನಸಾ ವರ್ತತೆ, ಅದು ಬರೀ ಬಾಯಿ ಮಾತಿದ್ದಲ್ಲ, ಮನಪೂರ್ವಕವಾಗಿ ನೆನೆಯುವಂಥದ್ದು ಅಲ್ಲಲ್ಲಿ. ಇನ್ನು ಪೂರ್ವೋಕ್ತ ಯೋಗ್ಯೋ ಭವತಿ ಯದಿ ನಿತ್ಯಂ ತದಿಚ್ಛತಿ. ಯಾರು ನೆನಪೇ ಮರೆಯುವುದಿಲ್ವೋ, ಮಾಡ್ಕೊಳ್ದಲ್ಲ, ನೆನಪಿರುತ್ತೆ, ಯಾವಾಗ್ಲೂ ನೆನಪಿರುತ್ತೆ. ಪ್ರತಿ ಹಂತದಲ್ಲೂ ಅವನಿಗೆ ನಾನ್ ಮಾಡುವ ಕೆಲಸ ಭಗವಂತನಿಗೆ ಪ್ರಿಯಕರವಾದದ್ದು, ಪ್ರಿಯಕರವಾಗಬೇಕು ಅದಲ್ಲದೆ ಇದ್ರೆ ಅದನ್ನ ನಡೆಸಬಾರದು ಅನ್ನುವ ರೀತಿಯಲ್ಲಿ ಇದ್ದವನು ಇನ್ನೂ ಹೆಚ್ಚಿನ ತಿಳುವಳಿಕೆಯಿಂದ ಕರ್ಮವನ್ನು ಅರ್ಪಿಸ್ತಾ ಇರೋನು ಅಂತ ಅರ್ಥ. ಅದನ್ನ ಹಿಂದೆಯೂ ಕೆಲವು ಮಾತು ಬಂದಿತ್ತಲ್ಲ, ಕರ್ಮಯೋಗ ಅನ್ನೋದು, ಕರ್ಮಫಲ ತ್ಯಾಗ ಅನ್ನೋದು ಧ್ಯಾನಕ್ಕಿಂತ ವಿಶಿಷ್ಟ ಅಂತಂದ್ರೆ, ಧ್ಯಾನ ಅಂದ್ರೆ ಏನು? ನಿರಂತರ ಸ್ಮರಣೆ. ಕರ್ಮತ್ಯಾಗ ಫಲಪೂರ್ವಕವಾಗಿ ನಿರಂತರ ಸ್ಮರಣೆ ಇದೆಯಲ್ವ, ಅಂದ್ರೆ ಪ್ರತಿ ಕೆಲಸ ಮಾಡಿ ಮಾಡಿ ಆ ಕರ್ಮದ ಫಲವನ್ನ ನಿರೀಕ್ಷೆ ಮಾಡದೆ ನಾನು ಅಂತ ಅನ್ನೋದನ್ನು ಮರೆತು ಪರಮಾತ್ಮ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿಕೊಂಡು ಅವನಿಂದಾಗಿ ಈ ಕರ್ಮ ಇದೆ. ಯಾಕೆಂದ್ರೆ ಕರ್ಮ ಮಾಡದೇ ಇದ್ದವನು ನಾನು ಅನ್ನೋ ಅಭಿಮಾನ ಬರುವುದು ಕಮ್ಮಿ, ಧ್ಯಾನ ಅನ್ನೋದು ದೊಡ್ಡದಾಗುತ್ತೆ. ಆದ್ರೆ ಕರ್ಮ ಮಾಡಿ ಮಾಡಿಯೂ ಧ್ಯಾನದಲ್ಲಿ ಇರುವವನಿದ್ದಾನಲ್ಲ, ಅವನು ಕರ್ಮಫಲ ತ್ಯಾಗ ಮಾಡಿದ್ರೆ ಮಾತ್ರ ದೊಡ್ಡವನಾಗ್ತಾನೆ. ಇಲ್ಲ ಅಂದ್ರೆ ಒಂದೋ ಧ್ಯಾನ ಹಾಳಾಗುತ್ತೆ, ಒಂದೋ ಕರ್ಮದಲ್ಲಿ ಅಹಂಕಾರ ಬರುತ್ತೆ. ಬಹಳ ಅದ್ಭುತವಾದ ಚಿತ್ರಣ ಇದು. ಅಸಮ್ಯಜ್ಞಾನಿನೋ ಧ್ಯಾನ ಜ್ಞಾನಮೇವ ವಿಶಿಷ್ಯತೆ. ಇನ್ನು ಒಂದು ಕ್ರಮದಲ್ಲಿ ಹಿಂದೆ ಹೇಳಿದ್ದನ್ನ ಬೇರೆ ಕಡೆಯ ಮಾತಿನಿಂದ ಅದನ್ನ ಮತ್ತಷ್ಟು ದೃಢ ಮಾಡ್ತಾ ಇದ್ದಾರೆ. ಏನು ತಿಳುವಳಿಕೆ ಇಲ್ಲದವನಿಗಿಂತ ಜ್ಞಾನ ಇರುವವನು ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ.
ಏನು ತಿಳಿಯದೆ ಧ್ಯಾನ ಮಾಡುವುದಕ್ಕಿಂತ ಜ್ಞಾನ ಇದ್ದು ಧ್ಯಾನ ಮಾಡುವವನು ವಿಶಿಷ್ಟತೆ. ಅಸಮ್ಯ ಜ್ಞಾನಿನೋ ಧ್ಯಾನಾತ್. ಸುಮ್ನೆ ಕತ್ಲೆ ಧ್ಯಾನ ಮಾಡಿ, ಗೂಬೆನ್ ಧ್ಯಾನ ಮಾಡಿ, ಗೋಡೆನ್ ಧ್ಯಾನ ಮಾಡಿ ಏನಿಲ್ಲ. ಆದ್ರೆ ಊಹಿಸಿ. ಅದಕ್ಕಿಂತ ಜ್ಞಾನಮೇವ ವಿಶೇಷ. ಜ್ಞಾನಪೂರ್ವಕವಾದ ಧ್ಯಾನ ಅನ್ನೋದು ವಿಶೇಷ. ಅದು ಮೊದಲು ಹಂತ ಹಂತವಾಗಿ ಬಂದ್ರು. ಜ್ಞಾನ ಬಂದ ತಕ್ಷಣ ಏನು ಧ್ಯಾನ ಮಾಡ್ಲಿಕ್ಕೆ ಆಗ್ಬೇಕು ಅಂತಿಲ್ಲ, ಅಥವಾ ಆಗ್ಲೇ ಅದು ಧ್ಯಾನದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಜ್ಞಾನವೇ ಒಂದು ಧ್ಯಾನ. ಅದರಿಂದಾಗಿ ಜ್ಞಾನಮೇ ವಚ ಜ್ಞಾತ್ವಾ ಧ್ಯಾನಂ. ಜ್ಞಾತ್ವಾ ಮೊದಲೇ ಅಜ್ಞಾನಕ್ಕಿಂತ ಜ್ಞಾನ ಮಿಗಿಲು, ಜ್ಞಾನಕ್ಕಿಂತ ಧ್ಯಾನ ಮಿಗಿಲು, ಧ್ಯಾನಕ್ಕಿಂತ ತಸ್ಮಾತ್ ತತ್ ಫಲೇಚ್ಛಾ ವಿವರ್ಜಿತಂ. ಫಲದ ಯಾಕೆ ಇದನ್ನ ಇನ್ನೊಂದು ಭಾಗದಿಂದ ತೆಕ್ಕೊಟ್ರು ಅಂತಂದ್ರೆ, ಕೇವಲ ಇದು ಒಂದು ಎಲ್ಲೋ ಒಂದು ಶ್ಲೋಕ ಕಡೆ ಸಿಕ್ತು, ಅದ್ ನನಗೆ ನಂಬೇಕಾದ ಸಿದ್ಧಿ ಆಯ್ತು. ಈಗ ತಂದೆ ತಾಯಿಗಳು ಮಕ್ಕಳ ಜೊತೆಗಿರ್ಬೇಕು ಅಂತ ಆಸೆ ಪಡ್ತಾರೆ. ಎಷ್ಟೋ ತಂದೆ ತಾಯಿಗಳು ಸಪರೇಟ್ ಆಗಿ ಇರುವುದನ್ನು ನಾವು ನೋಡುತ್ತೇವೆ. ಕೆಲವು ಮಕ್ಕಳಿಂದಾಗಿ ಆಗಿರುತ್ತೆ, ಕೆಲವು ತಂದೆ ತಾಯಿಗಳಿಂದ ಆಗಿರುತ್ತೆ. ನೀವು ಒಂದು ಉದಾಹರಣೆ ಕೊಟ್ಟು ಹೀಗಿದೆ ಅಂತ ಅದನ್ನ ಜಗತ್ತಲ್ಲಿ ಎಲ್ಲಾ ಕಡೆ ಹೀಗಿದೆ ಅಂತ ಹೇಳಿಕ್ ಬರುದಿಲ್ಲ. ಕೆಲವು ಕಡೆ ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಇರ್ತಾರೆ, ಅದ್ರಲ್ಲಿ ಮಕ್ಕಳು ಸೋತಿರ್ಬೋದು. ಕೆಲವೊಂದ್ ಕಡೆ ತಂದೆ ತಾಯಿಗಳು ಮಕ್ಕಳ ಜೊತೆ ಇರ್ತಾರೆ, ತಂದೆ ತಾಯಿಗಳೇ ಸೋತಿರ್ಬೋದು. ಇನ್ನು ಕೆಲವು ಕಡೆ ತಂದೆ ತಾಯಿಗಳು ಒಪ್ಪಲ್ಲ, ಮಕ್ಕಳು ಒಪ್ಪಲ್ಲ ಅಂತಾದಾಗ, ಅಥವಾ ತಂದೆಯೇ ಒಪ್ಪಿಲ್ಲ ಮಕ್ಕಳು ಒಪ್ಪಿಲ್ಲ ಅಂತ 3 ಆಪ್ಷನ್ಗಳಿದ್ದಾಗ ಚೆನ್ನಾಗಿರ್ಲಿಕ್ಕೆ ಆಗುದಿಲ್ಲ. ಯಾರೋ ಒಬ್ರು ಸರೆಂಡರ್ ಆಗ್ಬೇಕು, ಒಟ್ಟಿಗಿರ್ಬೇಕು ಅನ್ನೋ ಆಸೆಗೆ. ಈ ಒಟ್ಟಿಗಿರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಅನಿಸೋರಿಗೆ ಬದುಕಿನುದ್ದಕ್ಕೂ ಯಾವತ್ತೂ ಅದರ ಸೌಖ್ಯದ ಪರಿಚಯವೂ ಆಗುದಿಲ್ಲ. ಇನ್ನೊಬ್ಬರನ್ನು ನೋಡಿದಾಗ ಅದರ ಸಂತೋಷವು ಅವರ ಅನುಭವಕ್ಕೆ ಬರುವುದಿಲ್ಲ. ಅಂದ್ರೆ ನೀವು ಒಂದು ಪ್ಯಾಟರ್ನ್ ಇಂದ ಯಾವುದನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಜಗತ್ತಿನ ಎಲ್ಲಾ ಕಡೆ ಹೀಗೆ ಇದೆ. ಪರ್ಸೆಂಟೇಜ್ ನೋಡುದು ಕೂಡ ನಾವು ಎಲ್ಲಿಂದ ಹೇಳಿ, ನಮ್ಗೆ ಕಂಡ 4 ಜನರಿಂದ ಮಾತ್ರ. ಅದು ಪ್ರಪಂಚದ ಒಂದು ಸಣ್ಣ ಭಾಗ. ಅದಕ್ಕಿಂತ 1000 ಪಟ್ಟು ಅನ್ನೋದು ನಾವು ನಮ್ಗೊಂದು ಅಂದಾಜಿಗೆ ಹೇಳುದಷ್ಟೇ. ಅದರಿಂದಾಗಿ ಕೆಲಸವನ್ನ ಮಾಡಿ ಅದರ ಫಲ ನಿರೀಕ್ಷೆ ಮಾಡದೆ ಮಾಡುವವರೇ ಜಾಸ್ತಿ ಇದ್ದಾರಾ? ಇಲ್ಲ, ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಿಲ್ವೇ ಇಲ್ವಾ? ಇದ್ದಾರೆ. ಆದ್ರೆ ಅದು ತುಂಬಾ ರೇರೆ. ಕ್ವಾಲಿಟಿ ಅನ್ನೋದು ರೇರೆ. ತಸ್ಮಾತ್ ಜ್ಞಾನಾತ್ ಭವೇನ್ ಮುಕ್ತಿ. ಫಲದ ಇಚ್ಛೆ ಮಾಡದೆ, ನಾನು ಏನು ಪ್ರತಿಫಲವನ್ನ ಅಪೇಕ್ಷಿಸದೆ ಜೊತೆಗಿರ್ತೇವೆ, ಪ್ರತಿಫಲವನ್ನು ಅಪೇಕ್ಷಿಸದೆ ಸಮಾಜ ಸೇವೆ ಮಾಡ್ತೇವೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಅಭ್ಯಾಸ ಮಾಡ್ತೇವೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಕೃಷಿ ಮಾಡ್ತೇವೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಜೀವನ ನಡೆಸ್ತೇವೆ ಅಂತ ಅನ್ನುವ ಈ ಚಿಂತನೆ ಧ್ಯಾನಕ್ಕಿಂತಲೂ ಮಿಗಿಲು ಅಜ್ಞಾನದ ಜೊತೆ ಇದ್ದಾಗ. ತಸ್ಮಾತ್ ಜ್ಞಾನಾನ್ ಭವೇನ್ ಮುಕ್ತಿ. ಇಂತಹ ಅರಿವಿನಿಂದ ಕೂಡಿದ ಧ್ಯಾನದಿಂದಲೇನೆ ಮುಕ್ತಿ ನಿಶ್ಚಯ ಹಾಗೆ ಆಗತ್ತೆ. ಧ್ಯಾನಯುತ ಸ್ಫುಟಂ ತ್ಯಾಗಾತ್ ಧ್ಯಾನಯುತಾತ್ ಸ್ಫುಟಂ. ತ್ಯಾಗನೂ ಇರಬೇಕು, ಜ್ಞಾನನೂ ಇರಬೇಕು, ಧ್ಯಾನನೂ ಇರಬೇಕು, ಆಗ ಮುಕ್ತಿ ನಿಶ್ಚಯ. ಇದು ಒಟ್ಟು ಇಲ್ಲಿ ನಮಗೆ ಆಚಾರ್ಯರ ಅಂದ್ರೆ ಪುರಾಣದಿಂದ ಹೆಕ್ಕಿ ತಂದ ಸಂದೇಶವನ್ನ ನಮ್ಮ ಮುಂದೆ ಆಚಾರ್ಯರು ಹೀಗೆ ತೆರೆದಿಟ್ರು. ಈಗ ನಾವು 13ನೇ ಶ್ಲೋಕ ಅಲ್ಲೇ ಇದೆ ನೋಡ್ಲಿಕ್ಕೆ. ಯಾಕೆಂದ್ರೆ ಹಿಂದಿನ 15ನೇ ಶ್ಲೋಕದ ತನಕದ ಭಾಷ್ಯ ನೋಡಿ ಆಗಿತ್ತು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ. ಇಲ್ಲಿ ಭಕ್ತನ ಕುರಿತಾದ ಶ್ಲಾಘನೆಯ ಮಾತು ಬಂದಿದೆ. ಸರ್ವಭೂತಾನಾಂ ಅದ್ವೇಷ್ಟ, ಸರ್ವಭೂತಾನಾಂ ಮೈತ್ರ, ಸರ್ವಭೂತಾನಾಂ ಕರುಣ ಏವಚ. ಇದು 3ಕ್ಕೂ ಸರ್ವಭೂತಾನಾಂ ಅನ್ನೋದನ್ನು ಸೇರಿಸ್ಕೊಂಡ್ರೆ ತುಂಬಾ ವಿಶಿಷ್ಟವಾದ ಅರ್ಥ ಬರುತ್ತೆ. ಸರ್ವಭೂತ ಅಂದ್ರೆ
ಇಡೀ ಜಗತ್ತಲ್ಲಿರುವ ಮೂಲೆ ಮೂಲೆಗಳಲ್ಲಿ, ಬಿಲಗಳಲ್ಲಿ, ಗೂಡುಗಳಲ್ಲೆಲ್ಲ ಸೇರ್ಕೊಂಡ ಜೀವಿಗಳನ್ನ ನಾವು ಕರುಣೆ ತೋರ್ತೇವೆ, ರಕ್ಷಣೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ನಮ್ ಕಣ್ಣ ಮುಂದೆ ಯಾವ್ದು ಬರುತ್ತೋ ಅವುಗಳಲ್ಲಂತೂ ನಾನು ದ್ವೇಷ ಮಾಡಲ್ಲ. ಕಣ್ಮುಂದೆ ಯಾವ್ದು ಬರುತ್ತೋ ಅದರ ಜೊತೆಗೆ ಸಾಧ್ಯವಾದಷ್ಟು ಮೈತ್ರ, ಅಭಿಮಾನದ ಮಾತುಗಳನ್ನ ಆಡ್ತೇನೆ. ಕಷ್ಟಪಡುವವರಾದ್ರೆ, ದೊಡ್ಡವರಾದ್ರೆ ಮೈತ್ರಿ, ಸಣ್ಣವರಾದ್ರೆ ಕರುಣೆ. ಎಷ್ಟು ಚೆನ್ನಾಗಿದೆ. ಈ ದ್ವೇಷಕ್ಕೆ ದೊಡ್ಡವರು ಅಂತ ಬೇಕಾಗಿಲ್ಲ, ಸಣ್ಣವರು ಅಂತ ಬೇಕಾಗಿಲ್ಲ, ಯಾರ ಜೊತೆಗೂ ಆಗ್ಬೋದು ದ್ವೇಷ. ಆದ್ರೆ ಮೈತ್ರಿ ಅದು ಕೆಲವೊಮ್ಮೆ ಇರುತ್ತೆ, ಇಲ್ಲ ಅಂತೇನಿಲ್ಲ. ತುಂಬಾ ವಯಸ್ಸಾದವ್ರ ಜೊತೆ ಒಳ್ಳೆ ಮೈತ್ರಿ ಆಗ್ಬೋದು, ಅಥವಾ ತುಂಬಾ ದೊಡ್ಡವ್ರ ಜೊತೆಗೆ ಕರುಣೆನೂ ಹುಟ್ಟಬಹುದು. ನೀವು ಕರುಣೆನೇ ಹುಟ್ಟಬೇಕು ದೊಡ್ಡವರೊಟ್ಟಿಗೆ, ಸಣ್ಣವರೊಟ್ಟಿಗೆ ಅಂತ ನಿಶ್ಚಯ ಮಾಡ್ಲಿಕ್ಕೆ ಏನಾಗುದಿಲ್ಲ. ಒಟ್ಟಂತೂ ಸರ್ವಭೂತಾನ ಮೈತ್ರ, ಎಲ್ಲ ಜೀವರಾಶಿಗಳಲ್ಲಿ ಮೈತ್ರಿ ಸಾಧ್ಯವಾದಷ್ಟು. ಸರ್ವಭೂತಾನ ಕರುಣ, ಎಲ್ಲ ಜೀವರಾಶಿಗಳಲ್ಲೂ ಕಾರುಣ್ಯವನ್ನು ತೋರುವಂತಹ ಸಜ್ಜನಿಕೆ ಇದು ಇರ್ಬೇಕು. ನಿರ್ಮಮೋ ನಿರಹಂಕಾರ. ಮಮತ್ವ ಅನ್ನೋದು ತುಂಬಾ ಮನುಷ್ಯನನ್ನು ಕಾಡುವಂತಹ ಒಂದು ದುರ್ದೆಸೆ. ಅದು ಯಾರು ತಪ್ಪಿಸ್ಲಿಕ್ಕಾಗುವಂತದ್ದಲ್ಲ. ಮಮತ್ವ ಅನ್ನೋದು ಯಾರನ್ನ ಕೇಳಿದ್ರು ಅದು ಬಿಡಲ್ಲ. ನಾನು ಅಷ್ಟು ಡೈರೆಕ್ಟ್ ಮಾಡಿದೆ, ನಾನು ಇಷ್ಟು ಆಕ್ಟ್ ಮಾಡಿದೆ, ನಾನು ಇಷ್ಟು ಕೆಲಸ ಮಾಡಿದೆ, ನಾನೇ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು. ಇದು ಎಲ್ಲರನ್ನೂ ಕಾಡುತ್ತೆ. ಇದು ಶ್ರೀಮಂತನನ್ನು ಕಾಡುತ್ತೆ, ಬಡವನನ್ನು ಕಾಡುತ್ತೆ, ಗಂಡನ್ನು ಕಾಡುತ್ತೆ, ಹೆಣ್ಣನ್ನು ಕಾಡುತ್ತೆ, ಸಾಮಾನ್ಯನನ್ನು ಕಾಡುತ್ತೆ, ಶ್ರೀಮಂತನನ್ನು ಕಾಡುತ್ತೆ. ಇಂಥವರನ್ನ ಕಾಡಲ್ಲ. ಜ್ಞಾನಿಯನ್ನು ಕಾಡುತ್ತೆ, ಅಜ್ಞಾನಿಯನ್ನು ಕಾಡುತ್ತೆ. ಅದರಿಂದಾಗಿ ಈ ಭಕ್ತಿ ಉಂಟಲ್ಲ, ಇದು ಯಾವುದೋ ಒಬ್ಬ ವ್ಯಕ್ತಿಯ ಲಿಂಗ ಜಾತಿಯಿಂದ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರುದಿಲ್ಲ, ಅಥವಾ ಅವರ ವಯಸ್ಸಿನಿಂದ, ಅಥವಾ ಅವರ ಲೋಕದ ಹೊರಗಿನ ವ್ಯವಹಾರದ ಸಾಮರ್ಥ್ಯದಿಂದ, ಅಥವಾ ಅವರಿಗೆ ಇರುವ ಜ್ಞಾನದಿಂದ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಭಗವಂತನಿಗೆ ಗೊತ್ತು. ನಾವ್ ಯಾಕೆ ಟೆನ್ಷನ್ ಮಾಡ್ಬೇಕು ಅವನಲ್ಲಿ ಜಾಸ್ತಿ ಭಕ್ತಿ ಇದೆಯೋ ಇಲ್ವೋ ಅಂತ. ಅದು ಅವನಿಗೆ ಬಿಟ್ಟಿದ್ದು, ಅವನು ನೋಡ್ಕೋತಾನೆ. ಆದ್ರೆ ಆ ಮಮತ್ವ ಅನ್ನೋದನ್ನ ಬಿಡ್ಬೇಕು ಅನ್ನೋದು ಮಾತ್ರ ತುಂಬಾ ದೊಡ್ಡ ವಿಷಯ. ನಿರ್ಮಮ ನೋಡಿ, ಮಮ ಶಬ್ದ ವಸ್ತುತಃ ಒಂದು ರೀತಿ ಅದು ಷಷ್ಠಿ ಭಕ್ತಿ ಏಕವಚನದ ಶಬ್ದ. ಆದ್ರೆ ಅದು ಒಂದು ಆ ಮಮತ್ವ ಅನ್ನುವ ಗುಣವೇ ಬಹಳ ಮನುಷ್ಯನನ್ನು ಕಾಡುವಂತದ್ದಾಗ ಅದಕ್ಕೊಂದು ಪದಸ್ವರೂಪ ಸಿಕ್ಕಿ ಅದನ್ನ ಬಿಡಬೇಕು ಅನ್ನುವ ತರ ನಿರ್ಮಮತೆ. ಯಾಕಂದ್ರೆ ತುಂಬಾ ಬಳಸುವ ಶಬ್ದ ಮಮ 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 ಮೇ ಮಮ ಮೇ ಮಮ ಮೇ. ಅದಿಲ್ದೇ ಇದ್ರೆ ಮನುಷ್ಯನ ಮಾತಿನಲ್ಲಿ ಅರ್ಧ ಮಾತು ಕಮ್ಮಿ ಆಗುತ್ತೆ. ನಾನು ನನ್ನದು ಅನ್ನುವ 2 ಪದ ಇಲ್ಲದೆ ಹೋಗಿದ್ದಿದ್ರೆ ಅರ್ಧ ಮಾತು ಕಮ್ಮಿ ಆಗ್ಬಿಡ್ತಿತ್ತು. ಆದ್ರಿಂದಾಗಿ ನಿರ್ಮಮ, ಅದೇ ಅಹಂಕಾರ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನಂದು. ಅಹಂಕಾರ ಮತ್ತು ಮಮತಾ ಇದೆರಡೂ ಕೂಡ ತುಂಬಾ ಅಪಾಯಕಾರಿ. ಭಕ್ತನಾದವನಿಗೆ ಇದೆರಡು ಇರ್ಲೇಬೇಕು. ಸಮದುಃಖ ಸುಖ, ಇದು ಇನ್ನೊಂದು ತುಂಬಾ ಚಂದದ ಮಾತು. ಸಮದುಃಖ ಸುಖ ಅಂದ್ರೆ ಸುಖ ಮತ್ತು ದುಃಖ ಬರುದಿಲ್ಲ ಅಂತ ಹೇಳಿಕ್ ಬರುದೇ ಇಲ್ಲ, ಬಂದೇ ಬರುತ್ತೆ. ಆದ್ರೆ ಎರಡರಲ್ಲೂ ಸಮಾನವಾದ ಮನಸ್ಥಿತಿ. ಎಂದೂ ಕೂಡ ಯಾವುದಕ್ಕೂ ಕೂಡ ವ್ಯಥೆ ಪಡದೆ ಇರುವಂತಹ, ಅಧಿಕವಾಗಿ ಮೈ ಮರೆತು ಆನಂದ ಪಡದೆ ಇರುವಂತಹ ಸ್ಥಿತಿ ಅದು. ಇನ್ನೊಬ್ಬನ ದುಃಖವನ್ನು ನೋಡಿ ಕರಗುವುದು ಹಿಂದೆ ಹೇಳಿದ್ರು, ಇನ್ನೊಬ್ಬನ ಸುಖ ನೋಡಿ ದ್ವೇಷ ಮಾಡದೇ ಇರುವುದು ಹಿಂದೆ ಹೇಳಿದ್ರು. ಆ ದ್ವೇಷ ಯಾಕೆ ಬರುತ್ತೆ ಅಂದ್ರೆ ಇನ್ನೊಬ್ಬರ ಏಳಿಗೆಯನ್ನು ಕಂಡು. ಅದು ಮೋಹ ಆಗಬಾರದು, ಆದ್ರೆ ಕರುಣೆ ಇರಬೇಕು. ಹಚ್ಚಿಕೊಳ್ಬಾರ್ದು, ಆದ್ರೆ ಮೈತ್ರಿ ಇರಬೇಕು. ಆಮೇಲೆ ಸಹಿಸುವ ಗುಣ. ಸತತಂ ಸಂತುಷ್ಟ, ಯಾವಾಗ್ಲೂ ನಗ್ತಾ ಇರಬೇಕು. ಅಂದ್ರೆ ಹುಚ್ಚಿರ್ತಾರ ಅಲ್ಲ, ಅದು ಒಂದ್ ರೀತಿಯಲ್ಲಿ ಹುಚ್ಚರು ಅಂತ ನಾವೇನ್ ಅನ್ಕೊಂಡಿರ್ತೇವೆ. ಅವರು
ಸತತಂ ಸಂತುಷ್ಟ ಹಾಗೆ ಇರ್ಬೋದು, ಗೊತ್ತಿಲ್ಲ ನಮಗೆ. ಈಗ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡು ನಗುದು ಇರ್ಬೋದು, ಸ್ಥಿಮಿತತೆ ಕಳೆದುಕೊಂಡವರಂತೆ ನಗ್ತಾ ಇರುವವರು ಇರ್ಬೋದು, ಗೊತ್ತಿಲ್ಲ ನನ್ಗೆ. ಹೊರ ಜಗತ್ತಿಗೆ ಅವರು ಹುಚ್ಚರಂತೆ ಇರ್ತಾರೆ, ಆದ್ರೆ ಬಹಳ ಜಾಗೃತರಾಗಿ ಎಚ್ಚರದಲ್ಲಿದ್ದು ಭಗವಂತನ ಕಾರ್ಯಭಾರಗಳನ್ನು ನಡೆಸ್ತಾ ಇರ್ತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೂ ನಮಗೂ ಒಂದು ಯೋಗ್ಯತೆ ಬೇಕು. ನಾವು ಸುಮ್ನೆ ಯಾರೋ ಒಳ್ಳೆಯವರು ಅಂತ ಅವರ ಮೇಲ್ನೋಟದ ಚರಿಯಿಂದ ಹೇಳಲಿಕ್ಕೆ ಬರುದಿಲ್ಲ. ಹುಚ್ಚರು ಅನ್ನೋ ಕಾರಣಕ್ಕೆ ಅವರನ್ನ ತಿರಸ್ಕಾರ ಮಾಡುದು ತಪ್ಪಾಗುತ್ತೆ. ಆದ್ರೆ ದೇವ್ರ ಹತ್ರ ಕೇಳ್ಬೇಕು, ಅಂತ ಸಜ್ಜನರು ಸಿಕ್ಕಿದ್ರೆ ಗುರುತಿಸುವ ಕಣ್ಣು ಕೊಡಪ್ಪ, ತಿಳಿಸಿಕೊಡಪ್ಪ ಅಂತ. ಸತತಂ ಯೋಗಿ, ಯೋಗಿ ಭಗವತ್ ಪ್ರಜ್ಞೆಯ ಜೊತೆಗಿರುವವನು. ಸತತಂ ಯಥಾತ್ಮ, ನಿರಂತರ ಪ್ರಯತ್ನಶೀಲ. ಸತತಂ ದೃಢ ನಿಶ್ಚಯ, ಫ್ಲಿಕ್ಕರಿಂಗ್ ಮೈಂಡ್ ಅನ್ನೋದು ನಾವು ನೋಡ್ತೇವಲ್ಲ, ಇದು ಸಾಮಾನ್ಯ ಇರುತ್ತೆ. ಹಾಗೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ, ಆಮೇಲೆ ನೋಡಿದ್ರೆ ಇರುದೇ ಇಲ್ಲ. ಇದು ಶಿಸ್ತಿನ ಮೀರುವಿಕೆ ಅಂತ ನಾನು ಹೇಳ್ತಿಲ್ಲ, ವಿಪರೀತ ಮೀರುವಿಕೆ ಅನ್ನೋದು ಹೌದು. ಅದು ಕೆಲವೊಂದ್ ಸರ್ತಿ ಕಾರ್ಯ ಸಾಧನೆಗೋಸ್ಕರ ಕೆಲವು ನಿಯಮ ಬದಲಾವಣೆ ಮಾಡಿದ್ರು ಅದೇನು ತಪ್ಪಲ್ಲ. ಆದ್ರೆ ಯಾವುದ್ರಲ್ಲಿ ನಿಶ್ಚಯ ತಪ್ಪಬಾರದು ಅಂದ್ರೆ ಭಗವಂತನ ಸಮರ್ಪಣೆಯ ವಿಷಯದಲ್ಲಿ, ಭಗವಂತನಿಗೆ ವಿಷಯವನ್ನು ಒಪ್ಪಿಸುವ ವಿಷಯದಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಲೋಕದಲ್ಲಿ ಯಾವುದರಿಂದ ಒಳ್ಳೇದಾಗತ್ತೆ, ಯಾವುದರಿಂದ ಹಾನಿ ಆಗತ್ತೆ ಅಂತ ವಿಚಾರ ಮಾಡಿ ಕೊನೆಯ ಸಂದರ್ಭದಲ್ಲಿ, ಈಗ ಆಟದಲ್ಲಿ ಕೆಲವೊಮ್ಮೆ ಒಂದು ಕ್ರಮಾಂಕ ಇರುತ್ತೆ, ಆಟಕ್ಕೆ ಇಳಿಯುವವರು ಅಲ್ಲಿ ಬಹಳ ಕಡಿಮೆ ಬಾಲ್ ಇರುತ್ತೆ, ಹೆಚ್ಚು ರನ್ ಇರುತ್ತೆ. ಆಗ ಕ್ರಮ ಪ್ರಕಾರ ಹೋಗುವುದ್ರಲ್ಲಿ ಒಬ್ಬ ಸಮಾಧಾನಿ ಇರ್ತಾನೆ, ಅವನನ್ನ ಕಳಿಸಿದ್ರೆ ಅವನು ಕೊನೆಯವರೆಗಿರ್ತಾನೆ, ಆದ್ರೆ ನಮ್ಗೆ ಆಟ ಗೆಲ್ಲುದಿಲ್ಲ. ದಕ್ಷ ಮತ್ತು ಪ್ರಾಮಾಣಿಕ, ಇದು ಎರಡು ಒಬ್ರಲ್ಲೇ ಸಿಗುದು ಬಹಳ ಕಷ್ಟ. ಯಾರು ದಕ್ಷರಿರ್ತಾರೋ ಅವರು ಕೆಲವೊಂದ್ ಸರ್ತಿ ಮೋಸಗಾರರಿರ್ತಾರೆ, ಯಾರು ಪ್ರಾಮಾಣಿಕರಾಗಿರ್ತಾರೋ ಅವ್ರ ಹತ್ರ ದಕ್ಷತೆ ಬಹಳ ಕಮ್ಮಿ ಇರುತ್ತೆ, ಅಂದ್ರೆ ಕೆಲಸವನ್ನು ನಡೆಸುವ ಒಂದು ಚಾಕಚಕ್ಯತೆ. ನಾವು ಕೊನೆಗೆ ಹೇಗೆ ನಡೆಸಬೇಕು ಅಂದ್ರೆ ಕೆಲವೊಂದು ಅಂದ್ರೆ ಸಂದರ್ಭಕ್ಕೆ ಮಾತ್ರ ಅದು ಸಮರ್ಥನೆ ಮಾಡುದು, ಅಥವಾ ಅವರನ್ನ ಹೇಗಾದ್ರೂ ಮಾಡಿ. ಕೆಲಸ ತುಂಬಾ ಮಾಡ್ತಾನೆ ಆದ್ರೆ ಸ್ವಲ್ಪ ತಿಂತಾನೆ, ಕೆಲಸ ಏನೂ ಮಾಡಲ್ಲ ಆದ್ರೆ ಚೂರು ಮೋಸ ಮಾಡಲ್ಲ. ನಮ್ಗೆ ಈಗ ಯಾರು ಬೇಕು? ಕೆಲಸ ಆಗಿ ಸಣ್ಣ ಪುಟ್ಟ ಮೋಸ ಮಾಡೋನು ಓಕೆನಾ, ಕೆಲಸನೇ ಮಾಡದೆ ತುಂಬಾ ಪ್ರಾಮಾಣಿಕನಾಗಿರುವುದು ಮುಖ್ಯನಾ? ನಮಗೆ ಕೆಲಸ ಮುಂದುವರಿಬೇಕು ಅಂತಿದ್ರೆ, ನಾನು ಹೇಳ್ತಾ ಇರೋದು ಅಂತರಂಗದ ವಿಷಯದಲ್ಲ, ಸಾಮಾಜಿಕ ವ್ಯವಸ್ಥೆಯ ವಿಷಯದಲ್ಲಿ. ಆಗ ಕೆಲವೊಮ್ಮೆ ಕೆಲವು ನಿರ್ಧಾರಗಳಲ್ಲಿ ಬೇಕಾಗುತ್ತೆ ಬದಲಾವಣೆ. ದಕ್ಷನನ್ನ ಹಾಕೊಳ್ಬೇಕು, ಎಲ್ಲಿ ಹಾಕೊಳ್ಬೇಕು? ಪ್ರಾಮಾಣಿಕನನ್ನ ಹಾಕೊಳ್ಬೇಕು, ಎಲ್ಲಿ ಹಾಕೊಳ್ಬೇಕು ಅಂದ್ರೆ ನಮ್ಗಲ್ಲಿ ಏನು ಅಂತ ಪ್ರಧಾನವಾದ ಕೆಲಸದ ನಿರೀಕ್ಷೆ ಇರುವುದಿಲ್ಲ, ಜನರ ಜೊತೆಗೆ ತುಂಬಾ ಒಳ್ಳೆ ವ್ಯವಹಾರ ಇದೆ, ಆದ್ರೆ ತನಗೂ ಅದರಿಂದ ಸಹಾಯ ಮಾಡ್ಕೊಳ್ತಾನೆ. ಇನ್ನೊಬ್ಬನು ಜನರ ಜೊತೆಗೆ ಏನು ವ್ಯವಹಾರ ಇಲ್ಲ, ಆದ್ರೆ ಯಾವತ್ತು ಯಾವುದಕ್ಕೂ ಮೋಸ ಮಾಡಲ್ಲ. ಈ ಒಂದು ಸಂಸ್ಥೆ ನಡೀಬೇಕು, ಸಂಸ್ಥೆ ನಡೀಬೇಕು ಅಂದಾಗ ಅಲ್ಲಿ ಜನರ ಜೊತೆ ವ್ಯವಹಾರ ಮಾಡೋರೇ ಬೇಕು, ಬರೀ ಪ್ರಾಮಾಣಿಕನಾದ್ರೆ ಸಾಕಾಗುದಿಲ್ಲ ಅನ್ನುವ ಇದೆಲ್ಲ ಈ ಮಾತು ಹೇಗೆ ನಮಗೆ ಅರ್ಥ ಆಗುತ್ತೆ ಅಂದ್ರೆ ನಾವು ನಮ್ಮ ವಿಶ್ವೇಶ ತೀರ್ಥರನ್ನ ನೋಡಿದಾಗ ಗೊತ್ತಾಗಿತ್ತು. ಕೆಟ್ಟವನಲ್ಲ, ಆದ್ರೆ ತನಗೆ ಸ್ವಲ್ಪ ಆಸೆ ಪಡ್ತಾನೆ, ಎಲ್ಲ ತಿನ್ಬೇಕು, ಉಣ್ಬೇಕು, ಹೆಚ್ಚಬೇಕು, ನಾನೇ ಅದನ್ನ ಮಾಡಿದ್ದು ಅಂತ ಆಗ್ಬೇಕು. ನಮ್ಗಾದ್ರೆ ಕೆಲಸ ತುಂಬಾ ಆಗುತ್ತೆ, ತುಂಬಾ ಜನರಿಗೆ ಉಪಯೋಗ ಆಗುತ್ತೆ, ತುಂಬಾ ಜನರಿಗೆ ಅದರಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಆಗ ನಾವು ಕೆಲವೊಂದು ಸಣ್ಣ ಅವರ ಲೋಪದೋಷಗಳನ್ನ ಹೊಟ್ಟೆಗೆ ಹಾಕೊಂಡು ಕೆಲಸ ಚೆನ್ನಾಗಿ ಆಗುದನ್ನು ನೋಡ್ಬೇಕು. ಆದ್ರೆ ಅವರಿಗೆ ಎಲ್ಲ ನಿರ್ಧಾರಗಳ ಅವಕಾಶ ಮಾಡಿಕೊಡಬಾರ್ದು, ಅಲ್ಲಿ ನಮ್ಮ ನಿಯಂತ್ರಣ ಇರಬೇಕು. ಇದೆಲ್ಲ ದೃಢ ನಿಶ್ಚಯ ಅನ್ನೋದ್ರಲ್ಲಿ ಕೆಲಸ ನಿಶ್ಚಯವಾಗತ್ತಾ ಅನ್ನೋ ದೃಢತೆ ಹೊರತು, ಕೇವಲ ದೃಢ ನಿಶ್ಚಯ ಅಂತಂದ್ರೆ ಒಂದ್ ನಿರ್ಧಾರ ಮಾಡಿ ಏನಾದ್ರೂ ಹೀಗೆ ಆಗ್ಬೇಕು. ಇವತ್ತೇನೋ ಈಗ ನಮ್ಮಲ್ಲಿ ಇದೇ ವಿಷಯಕ್ಕೆ ಕೆಲವೊಂದ್ ಸರ್ತಿ ನಮ್ಮಲ್ಲಿ ನಿರ್ಧಾರಗಳಲ್ಲಿ ಪ್ರಶ್ನೆ ಬರುತ್ತೆ. ಚಂದ್ರ ಕಂಡ ಮೇಲೆ ಆಗ್ಬೇಕು, ಚಂದ್ರ ಎಷ್ಟೊತ್ತು ಕಾಣ್ತಾನೆ, ಹೋದ್ಸಲ ಹೀಗ್ ಕಂಡಿತ್ತು, ಈ ಸರ್ತಿ ಹಾಗೆ ಕಾಣ್ತಾ ಇದೆ, ಒಂದೇ ತರ ಯಾಕೆ ಕಾಣಲ್ಲ? ಚಂದ್ರನನ್ನು ಕೇಳ್ಬೇಕು, ನಾವ್ ಹೇಗೆ ಹೇಳುದು? ಆದ್ರೆ ಅದು ನಿಶ್ಚಯವಾಗಿ ಕಾಣತ್ತೆ ಅಥವಾ ನಿಶ್ಚಯವಾಗಿ ಆ ಘಟನೆ ನಡೆಯತ್ತೆ ಅನ್ನೋದ್ರಲ್ಲಿ ಇರುವುದು ಹೊರತು
ಕಾಲದ ನಿಶ್ಚಯವನ್ನು ಹೇಳಿದ್ದಲ್ಲ. ಕರೆಕ್ಟ್ 12 ಗಂಟೆಗೆ ಚಂದ್ರೋದಯ ಆಗುತ್ತೆ ಅಂತ ಹೇಳಿಕ್ ಬರುದಿಲ್ಲ. ಒಂದ್ಸತಿ ಚಂದ್ರೋದಯ 11 ಗಂಟೆಗೆ ಆಗ್ಬೋದು, ಇನ್ನೊಂದ್ಸತಿ 12 ಗಂಟೆಗೆ ಆಗ್ಬೋದು, 9 ಗಂಟೆಗೆ ಆಗುದು ಇದೆ, 4:55 ಆಗುದು ಇದೆ. ನಾವು ಅದನ್ನ ಅಸ್ಥಿರತೆ ಅಂತ ಹೇಳಿಕ್ ಬರುದಿಲ್ಲ. ಅದು ಪ್ರಪಂಚದ ಒಬ್ಬರ ಚಲನೆಯಿಂದ ನಡೀತಾ ಇರುವುದಲ್ಲ. ಆದ್ರಿಂದ ಹಲವಾರು ಜನರ ಕಾರ್ಯಭಾರ ನಡೆಯುವಾಗ ಕೆಲವು ಕಾಲದ ವ್ಯತ್ಯಾಸವನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆದ್ರೆ ಹಾಗಂತ ಹೇಳಿ ನಾವು ವ್ರತವನ್ನೇ ಆಚರಣೆ ಮಾಡುದು ಬಿಡುದು ಅನ್ನುವ ರೀತಿಯ ಯೋಚನೆ ಇದೆಯಲ್ಲ, ಇದು ತಪ್ಪು. ನಿಶ್ಚಯವಾಗಿ ಕಾಲ ಬರುತ್ತೆ, ಆದ್ರೆ ಬಂದ ಕಾಲದ ಸಮಯ ವ್ಯತ್ಯಾಸ ಇದ್ರೂ ಕೂಡ ನಿಶ್ಚಯ ದೃಢವಾಗಿ ನಾವು ವ್ರತವನ್ನ ಆಚರಿಸ್ತೇವೆ ಅನ್ನುವ ಒಂದು ಗುಣ ಏನಿದೆ, ಇದು ಭಕ್ತನಲ್ಲಿ ಸದಾ ಇರಬೇಕಾದ್ದು. ಮೈ ಅರ್ಪಿತ ಮನೋಬುದ್ಧಿ, ಮೈ ಅರ್ಪಿತ ಮನೋಬುದ್ಧಿ, ನನ್ನಲ್ಲಿ ಅರ್ಪಿಸಿದ ವಿಶೇಷವಾದ ವಿವೇಕ ಉಳ್ಳವ ಅಂತ ಅರ್ಥ. ಮದ್ಭಕ್ತ ಸಮೇ ಪ್ರಿಯ, ತುಂಬಾ ಚೆನ್ನಾಗಿರೋ ಮಾತು. ಮದ್ಭಕ್ತ, ಅವನು ನನಗೆ ಭಕ್ತ, ಅವನು ನನಗೆ ಪ್ರಿಯ. ಅದು ನೋಡಿ, ಮನಸ್ಸಿನ ಏನೋ ಯೋಚನೆ ಬಂತು ಅದನ್ನು ಒಪ್ಪಿಸ್ತಾನೆ, ವಿವೇಕದಿಂದ ನಿರ್ಧಾರ ಮಾಡಿದ ಅದನ್ನು ಒಪ್ಪಿಸ್ತಾನೆ. ಅದಕ್ಕೆ ಮೈ ಅರ್ಪಿತ ಅನ್ನುವ ಶಬ್ದ ಬಹಳ ಅದ್ಭುತ. ಅದು ಪರಮಾತ್ಮನಲ್ಲೇ ಸಮಗ್ರವಾದ ಅರ್ಪಣೆ ಅಂತ ಅರ್ಥ. ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಆ ಮಾತಿನ ಮುಂದುವರಿದ ಸಾಲು ಅಂದ್ರೆ ಆಚಾರ್ಯರ ಮಾತು ಇನ್ನು ಚೂರು ಮುಂದೆ ಇದೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕಃ, ಲೋಕಃ ಯಸ್ಮಾತ್ ನಃ ದ್ವಿಜತೆ, ನಮ್ಮಿಂದ ಲೋಕ ಹೆದರಬಾರದು. ಆಮೇಲೆ ಲೋಕಾನ್ನೋ ದ್ವಿಜತೆ ಜಯ, ಲೋಕದಿಂದ ನಾವು ಭಯಪಡುವಂತ ಬದುಕಬಾರದು. ಅಂದ್ರೆ ಏನೋ ಕದ್ದು ಬಿಟ್ಟಿದ್ದ ಅಂದ್ರೆ ಲೋಕಕ್ಕೆ ಯಾವಾಗ್ಲೂ ಭಯಪಟ್ಕೊಂಡೇ ಓಡಾಡ್ತಿರ್ತಾನೆ. ಏನೋ ಸುಳ್ಳು ಹೇಳ್ಬಿಟ್ಟಿದ್ದ ಅಂದ್ರೆ ಎಲ್ರು ಏನನ್ನ ಸುಳ್ಳ ಅಂತ ಹೇಳ್ತಾರೋ ಅಂತ ಅನ್ನೋ ಭಯ. ನೋಡಿ, ನಮ್ಮಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಯಾವ್ದಕ್ಕೆ ಹೆದರ್ಬೇಕೋ ಅಲ್ಲಿ ಹೆದರಲ್ಲ, ಯಾವುದಕ್ಕೆ ಹೆದರಬಾರ್ದು ಅಲ್ಲಿ ಹೆದರ್ತೇವೆ. ನಾವು ಸಾವಿಗೆ ಹೆದರ್ತೇವೆ, ದುಡ್ಡಿನ ಕೊರತೆಗೆ ಹೆದರ್ತೇವೆ, ಇದೆ ಅಲ್ವಾ ನೂರಾರು ನಮ್ಮ ಹೆಸರು ಕೆಡುತ್ತೆ ಅಂತ ಹೆದರ್ತೇವೆ. ಒಳ್ಳೆ ಕೆಲಸ ಮಾಡಿಯೂ ಹೆಸರು ಕೆಡುತ್ತೆ ಅಂದ್ರೆ ಬೇಡಪ್ಪ, ಒಳ್ಳೆ ಕೆಲಸ ಮಾಡೋದು ಬೇಡ, ಬೇಕಾದ್ರೆ ಕೆಟ್ಟ ಕೆಲಸನೇ ಮಾಡೋಣ, ಹೆಸರು ಉಳಿಸ್ಕೋಬೇಕು ಅಂತ. ಆದ್ರೆ ಅದರ ಕ್ರಮ ನಿಜವಾಗಿ ಇರ್ಬೇಕಾದ್ದು, ನಾವು ಶಾಸ್ತ್ರದ ಮಾತುಗಳಿಗೆ ಅನುಗುಣವಾಗಿ ಬದುಕ್ತೇವೆ, ಅದು ಮೀರಿದ್ರೆ ಬದುಕು ಹಾಳಾಗುತ್ತೆ ಅನ್ನುವ ಹೆದರಿಕೆ ಇರ್ಬೇಕು. ಅಲ್ಲಿ ಯಾವುದೇ ಭಯ ಇರುವುದಿಲ್ಲ. ನಮ್ಗೆ ಏಕಾದಶಿಯೂ ಬೇಡ, ಕೃಷ್ಣಾಷ್ಟಮಿಯೂ ಬೇಡ, ಅದೆಲ್ಲ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲೋ ಹೆದರಬಾರ್ದು. ಅಲ್ಲೆಲ್ಲ ಜೀವಕ್ಕೆ ಅಪಾಯ ಉಂಟಾಗುತ್ತೆ ಅನ್ನೋ ಭಯದಿಂದ ಬದುಕನ್ನ ಅತ್ಯಂತ ಹಿಂಡಿ ಹಾಕಿಕೊಳ್ತೇವೆ. ಆದ್ರಿಂದಾಗಿ ಲೋಕ ಅನ್ನೋದು ನಾವು ಉದ್ವಿಜತೆ. ಯಾರಿಂದಾಗಿ ಲೋಕ ಹೆದರುವುದಿಲ್ವೋ, ಯಾರ ಲೋಕಕ್ಕೆ ಹೆದರುವುದಿಲ್ವೋ, ಹರ್ಷ ಮತ್ತು ಅಮರ್ಷ, ಹರ್ಷ ಅಮರ್ಷ ಭಯ ಉದ್ವೇಗಗಳಿಂದ ಮುಕ್ತ. ಮರ್ಷಣ ಅಂದ್ರೆ ಸಹಿಸಿಕೊಳ್ಳುವುದು, ಅಮರ್ಷಣ ಅಂದ್ರೆ ಸಿಟ್ಟು, ದುರ್ಮರ್ಷಣ ಅಂತೆಲ್ಲ ಶಬ್ದ ಕೇಳ್ತೇವೆ ನಾವು. ಹರ್ಷ ಅಂದ್ರೆ ಸಂತೋಷ, ಅತಿಯಾದ ಸಂತೋಷ. ಅಮರ್ಷ ಅಂದ್ರೆ ಇದು ತರ ದ್ವಂದ್ವಗಳಿಂದ ಮುಕ್ತನಾಗಬೇಕು ಅಂತ. ಜೊತೆಗೆ ಭಯ, ಹೆದರಿಕೆ, ಉದ್ವೇಗ, ಒತ್ತಡ, ಟೆನ್ಷನ್. ಏನಾಗುತ್ತೋ, ಹೇಗಾಗುತ್ತೋ, ಯಾಕಾಗುತ್ತೋ, ಎಷ್ಟಾಗುತ್ತೋ, ಎಲ್ಲಾಗುತ್ತೋ, ಹೇಗಾಗುತ್ತೋ, ಏನೇನೋ ಇರುತ್ತಲ್ಲ, ಆಗುತ್ತೋ ಇಲ್ವೋ, ಆದ್ರೆ ಏನಾಗ್ಬೋದು, ಹಾಗಾದ್ರೆ ಏನಾಗ್ಬೋದು. ಅದ್ರಲ್ಲಿ ಮತ್ತು ಆಪ್ಷನ್ 100 ಇರುತ್ತೆ. ನಾವ್ ಅನ್ಕೊಂಡಾಗ ಆಗದೆ ಇನ್ನೇನೋ ಒಂದು ಆಗ್ಬಿಟ್ರೆ, ಈ ತರದ ಈ ಉದ್ವೇಗಗಳಿಂದ ಯಾರು ಮುಕ್ತನಾಗ್ತಾನೋ ಅವನು ನನಗೆ ಅತ್ಯಂತ ಪ್ರಿಯ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ.
ಏನನ್ನೂ ತನಗೋಸ್ಕರ ಅಂತ ಅಪೇಕ್ಷೆ ಪಡುದಿಲ್ಲ. ತನ್ನ ಬಟ್ಟೆ, ಬರೆ, ಮಾತು, ಮೈ ಎಲ್ಲ ಶುಚಿಯಾಗಿಟ್ಕೊಂಡಿರ್ತಾನೆ. ಅಂದ್ರೆ ಅದು ಶುಚಿ ಅನ್ನೋದು ರೋಗ ಆಗ್ಬಾರ್ದು. ನಮ್ಮ ಒಬ್ರು ಹತ್ರದವರಿದ್ರು. 15 ನಿಮಿಷ ಕೈ ತೊಳಿತಿದ್ರು. ಒಂದ್ಸರ್ತಿ ಸ್ನಾನ ಮಾಡಿದ್ರೆ ಮತ್ತೆ ಇನ್ನೊಂದ್ ಸರ್ತಿ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಸ್ನಾನ ಮಾಡುದೊಂದು ತಪ್ಪು ಅಂತ ಹೇಳ್ತಿಲ್ಲ. ಆ ಸ್ನಾನ ಮಾಡೋದರ ಹಿಂದೆ ಏನೋ ಒಂದು ಅವರಿಗೆ ನಾನಿನ್ನು ಕ್ಲೀನ್ ಆಗಿಲ್ಲ. ಅಲ್ಲೆಲ್ಲೋ ಡಸ್ಟು ದೂರದಲ್ಲಿರುತ್ತೆ ಗದ್ದೆದು ಕಿಟಕಿಯಲ್ಲಿ. ಕ್ಲೀನ್ ಮಾಡುದು ತಪ್ಪಲ್ಲ. ಆದ್ರೆ ಅದ್ ನೋಡಿದ ತಕ್ಷಣ ಅಯ್ಯೋ! ಎಂತ ಮನೆ ತುಂಬಾ ರಾಡಿ ರಾಡಿ ಗಲೀಜಾಗ್ಬಿಟ್ಟಿದೆ. ಹೋಗುದು ಒರ್ಸುದಪ್ಪ. ಅದನ್ನ ಊರೆಲ್ಲ ಹೇಳ್ಕೊಂಡು ಮನೆ ಸರಿ ಇಲ್ಲ, ಕ್ಲೀನ್ ಇಲ್ಲ, ಗಲೀಜಿರ್ತಾರೆ ಯಾವಾಗ್ಲೂ. ಇದೇನು ಅಂದ್ರೆ ಒಂಥರ ಮಾನಸಿಕ ಸ್ಥಿತಿ. ಕೆಲವೊಬ್ಬರಿಗಂತೂ ಅವರೇ ಸ್ನಾನ ಮಾಡಿ ಎಡಗಡೆಯಿಂದ ಸ್ನಾನ ಮಾಡಿದಾಗ ಎಡಗಡೆಯ ನೀರು ಬಲಗಡೆಗೆ ಬಿತ್ತು ಅದ್ರಿಂದಾಗ ಅದು ಮೈಲಿಗೆ ಆಯ್ತು. ಮತ್ತೆ ಮೇಲಿಂದ ಬಲಗಡೆಗೆ ಹಾಕೊಂಡ್ರೆ ಬಲಗಡೆಯಿಂದ ನೀರು ಎಡಗಡೆಗೆ ಬಿತ್ತು ಅದು ಮೈಲಿಗೆ ಆಯ್ತು. ಈ ಹಾಕೊಳ್ತಾನೆ ಇರುದು ಮೈ ತುಂಬಾ ನೀರು ತುಂಬಿಯೂ ಸ್ನಾನ ಅಂತ ಕೊನೆಗೆ ಆಗುದಿಲ್ಲ. ಅದಕ್ಕೆ ಅವ್ರನ್ನ ನೀರಲ್ಲಿ ಮುಳುಗಿಸಿಡ್ಬೇಕಷ್ಟೇ. ಇನ್ನೇನ್ ಮಾಡ್ಲಿಕ್ಕೆ ಬೇರೆದಲ್ಲ. ಆಗ ಅವ್ರಿಗೆ ಯೋಚನೆ ಅಯ್ಯೋ ನೀರೇ ಮೈಲಿಗೆ ಆಗುತ್ತಲ್ಲ ನಾನ್ ಹೆಂಗ್ ಮಾಡಿ ಹಾಕ್ಬೇಕು. ಅಷ್ಟು ಮೈಲಿಗೆ ಅವರನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ದಕ್ಷ. ನಾನಾಗ ಈ ಶಬ್ದ ಬಳಸಿದ್ದೆ. ದಕ್ಷ ಅಂದ್ರೆ ಒಂದು ಕಾರ್ಯವನ್ನ ಟೆಕ್ನಿಕಲಿ ತುಂಬಾ ಸರಳವಾಗಿ ಸಾಲ್ವ್ ಮಾಡುವಂತಹ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಲ್ಲ. ಮತ್ತು ಈಗ ಸುಮ್ನೆ ಒಂದು ಉದಾಹರಣೆ. ಎಲ್ಲೋ ಒಂದು ತೀರ್ಥದ ಹತ್ರ ಹೋಗಿದ್ವಿ. ಹೋಗಿದ್ದಾಗ ಅದ್ರಲ್ಲಿ 4 ಯಾರೋ ಎಂತ ಕಾಡಲ್ಲಿದೆ ಅಂದ್ರೆ ಆ ತೀರ್ಥ. ಆ ತೀರ್ಥದಲ್ಲಿ ಯಾರೋ ಕುಡ್ದು ಎಸ್ತಿದ್ದಾರೆ ಬಾಟ್ಲು. ಅದು ಕೈಗೆ ಸಿಗ್ತಾ ಇರ್ಲಿಲ್ಲ. ಉದ್ದೇಶ ಇದೆ. ಅದನ್ನ ಬಾಟ್ಲಿ ತೆಗಿಬೇಕು ನೀರಿಂದ ಪ್ಲಾಸ್ಟಿಕ್ ಬಾಟ್ಲು ಅಂತ. ಅದಕ್ಕೆ ನನ್ ಜೊತೆ ಒಬ್ಬ ಹುಡುಗ ಬಂದಿದ್ದ. ಅವನಿಗೆ ಹೇಳಿದೆ. ನಾನು ಕೆಳಗೆ ಇಳಿಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಕೆಳಗಿತ್ತು. ಅವನು ಸುಲಭವಾಗಿ ಇಳಿದ. ನಾನ್ ತೆಗಿತೇನೆ ಅಂತ. ಇಳಿದ ಮೇಲೆ ಅವನು ತುಂಬಾ ಪ್ರಯತ್ನ ಪಟ್ಟ ಆಗ್ಲಿಲ್ಲ. ನಾನು ಆ ಕಡ್ಡಿಯನ್ನು ತೆಗೆದು ಕೊಟ್ಟೆ. ನೋಡಪ್ಪ ಕಡ್ಡಿಯನ್ನು ತೆಗೆದು ನಿನ್ ಕಡೆಗೆ ಸುಮ್ನೆ ನೀರನ್ನು ಎಳಿತಾ ಇರು ಅಂತಂದೆ. ಅವನು ಸಿಕ್ಕಾಪಟ್ಟೆ ಸೈನ್ಸ್ ಓದ್ದವನು ಅವನು. ನಾನು ಹೇಳಿದೆ ಅದು ಅವನಿಗೆ ಅರ್ಥ ಆಗ್ಲಿಲ್ಲ. ಇಲ್ಲ ಅದು ಆಚೆ ಹೋಗ್ಬಿಡುತ್ತೆ. ನಾವು ನೀರಿಗೆ ಕೈ ಹಾಕಿದ ತಕ್ಷಣ ಬಾಟ್ಲಿ ಇನ್ನೂ ಆಚೆ ಹೋಗುತ್ತೆ ಸಿಗಲ್ಲ. ನಾನು ಹೇಳಿದೆ ನಿನ್ ಕಡೆಗೆ ಎಳ್ಕೋ ಮಾಡು ನೀ. ಅವನಿಗೆ ಒಂದ್ 3-4 ನಿಮಿಷ ಯೋಚನೆ ಮಾಡಿದೆ ನಾನು ಹೇಳಿದ್ದನ್ನ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ನಾನು ಹೇಳಿಲ್ಲ ಅಂತ ಕೇಳಿದೆ. ಬೇಡ ಆಚಾರ್ಯ ನಾನ್ ಮಾಡ್ತೇನೆ ಅಂತ ಮತ್ತೆ ನಿಧಾನಕ್ಕೆ ಒಂದೇ ಸರ್ತಿ ಅದನ್ನ ಕೋಲ್ ಬಿಟ್ಟ ಕೆಳಗಡೆ. ಅದು ಬಿದ್ದ ಪೆಟ್ಟಿಗೆ ಒಂದು ಸ್ವಲ್ಪ ಅದ್ರಲ್ಲಿ ಅಲೆ ಬರುದು ಅಂತ ಆಯ್ತಲ್ಲ. ಅದೊಂದು ಸ್ವಲ್ಪ ನಾನು ಹೇಳಿಲ್ವ ಆಚಾರ್ಯ. ನಾನು ಏನ್ ಹೇಳಿದೆ ಮೆಲ್ಲಕ್ಕೆ ಹಿಂದಕ್ಕೆ ಕೇಳ್ಕೊ ಅಂತ ಹೇಳಿದ್ದು ಹೊರತು ಕೋಲ್ ನೀರಿನಲ್ಲಿ ಜೋರಾಗಿ ಹಾಕು ಅಂತ ಹೇಳಿಲ್ಲ. ಮತ್ ಮಾಡು ಹಿಂದಕ್ಕೆ ಕೇಳ್ಕೊ ಅಂತ. ಅವನಿಗೆ ಹುಟ್ಟಿನ ತಂತ್ರಜ್ಞಾನ ಗೊತ್ತಿಲ್ಲ. ಅಂದ್ರೆ ಈ ದೋಣಿಯಲ್ಲಿ ಹುಟ್ಟಿರುತ್ತೆ. ಹುಟ್ಟು ಅಂದ್ರೆ ಈ ನೀರನ್ನ ಹಿಂದಕ್ಕೆ ತಳ್ಳಿಕ್ಕಿರುವ ಒಂದು ಚಟಕ ತರ ಇರುತ್ತೆ. ಅದನ್ನ ಹಿಂದೆ ಮಾಡಿದ್ರೇನೆ ದೋಣಿ ಮುಂದೆ ಹೋಗುದಲ್ವಾ. ಅಲ್ಲಿ ಅವ್ರು ನೀರ್ ಮೇಲೆ ಪಚಕ್ಕ ಹಾಕುದಿಲ್ಲ. ನೀರಿನೊಳಗೆ ಸೀಳಿದ ಹಾಗೆ ಮಾಡಿ ಹಿಂದಕ್ಕೆ ಎಳಿತಾರೆ. ಆವಾಗ ದೋಣಿ ಮುಂದಕ್ಕೆ ಹೋಗುತ್ತೆ. ಅವನಿಗೆ ಇದೆಲ್ಲಾ ಸೈನ್ಸ್ ಗೊತ್ತಿದೆ. ಇಷ್ಟು ಸಾಮಾನ್ಯ ಇದು ಸ್ಮಾರ್ಟ್ ವರ್ಕ್ ಅಂತ ಹೇಳುದು. ಅಂದ್ರೆ ಏನಿದೆಯೋ ಆ ವಸ್ತುಗಳಲ್ಲಿ ಆ ವಸ್ತುವಿನ ವ್ಯವಸ್ಥೆಯನ್ನ ಸರಿ ಮಾಡಿಕೊಳ್ಳುದು. ಇದು ತುಂಬಾ ಮುಖ್ಯ. ಅಂದ್ರೆ ಕಾಮನ್ ಸೆನ್ಸ್ ಅಂತ ಇಟ್ಕೊಳ್ಳಿ ಅಥವಾ ಚುರುಕುತನ ಅಂತ ಇಟ್ಕೊಳ್ಳಿ. ಕೆಲಸವನ್ನ ಹೇಗೆ ಅದು ಆಗುದಿಲ್ಲ. ಅವ್ರಿಗೇನೋ ಒಂದು ಯಾರೋ ಬಂದ್ರು ದೊಡ್ಡವರು. ಬಂದಾಗ ಚೂರು ಕಸ ಇತ್ತು. ಅವನಿಗೆ ಇಡೀ ಮನೆ ಹುಡುಕ್ತಾ ಇದ್ದಾನೆ. ಏನು ಅಂತ ಕೇಳಿದೆ. ಕಸಬರಿಕೆ ಇಲ್ಲ. ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ. ಪುಣ್ಯಾತ್ಮ ಅಲ್ಲಿ ಏನು ಕಸಬರಿಕೆ ಸಿಗ್ಲಿಲ್ಲ ಅಂದ್ರೆ ಕೈಯಲ್ಲಿ ತೆಗೆದಾಕು. ಇಲ್ಲ ಕೈಯಲ್ಲಿ ತೆಗೆಯುವಂತದ್ದಲ್ಲ ಅದು ಏನೋ ತುಂಬಾ ಚಿಕ್ಕದಿದೆ ಅಂದ್ರೆ ಸರಿ ಅಲ್ಲಿ ಯಾವ್ದೊಂದು ಸಣ್ಣ ಬಟ್ಟೆ ಸಿಕ್ಕಿತು ಅದನ್ನ ಎಳೆದು ಆ ಕಡೆಗೆ ಹಾಕದ ಅವ್ರನ್ನ ಕೂಡಿಸಿದ. ಇಲ್ಲ ಹುಡುಕ್ತಾ ಇರುವುದು. ಅವ್ರು ನಿಂತೇ ಇರ್ಬೇಕು ಮುಗಿಯೋ ತನಕ. ಹೂ ತರಬೇಕಿತ್ತು. ಅವನಿಗೆ ಪಾತ್ರೆ ಹುಡ್ಕೊಂಡು ಬಂದ. ಹುಡ್ಕೊಂಡು ಹೋದ ಸಿಗ್ಲೇ ಇಲ್ಲ. ಅಲ್ಲೇ ಯಾವ್ದೋ ಇನ್ನೊಬ್ಬ ಹುಡುಗ ಇದ್ದ. ಅವ್ನ್ ದೊಡ್ಡ ಎಲೆ ಇತ್ತಲ್ಲಿ ಒಂದು ಮರದ್ದು. ಆ ಎಲೆಯನ್ನ ತಗೊಂಡ ಎಲ್ಲ ಹೂವನ್ನ ಅಷ್ಟೊತ್ತಿಗೆ ಕೊಯ್ದಿದ್ದೆಲ್ಲ ಅದ್ರಲ್ಲಿ ಹಾಕಿದ.
ಹಾಗೆ ಮಡಚಿ ಅದನ್ನ ಸೀದಾ ತಗೊಂಡೋಗಿ ದೇವ್ರ ಮುಂದೆ ಇಟ್ಟ. ಅಂದ್ರೆ ಇದು ಭೀಮಸೇನ ನೀರ್ ತರಬೇಕು ಅಂತ ಆದಾಗ ಪಾತ್ರೆನೇ ಇಲ್ಲ, ಕಮಲದ ಎಲೆಗಳನ್ನೇ ಒಂದು ದೊನ್ನೆ ತರ ಮಾಡಿಕೊಂಡು ಅದ್ರಲ್ಲೆಲ್ಲ ನೀರು ತುಂಬಿಸ್ಕೊಂಡು 5 ಜನಕ್ಕೆ ತರುದು ಹೇಗೆ? ತಾನು ಉಟ್ಟುಕೊಂಡಿದ್ದ ಉತ್ತರೀಯವನ್ನೇ ಹಾಸಿ ಅದರ ಮೇಲೆ ಕರೆಕ್ಟ್ ಆಗಿ ಒಂದಕ್ಕೊಂದು 5 ಕಡೆ, ಮಧ್ಯದಲ್ಲಿ 1, ಉಳಿದ ಕಡೆ 4 ಅದ್ರಲ್ಲಿ ನೀರು ತುಂಬಿಸಿ ಸ್ಟ್ರೈಟ್ ಹಾಗೆ ಆ ಉತ್ತರೀಯವನ್ನ ಎತ್ತಿಕೊಂಡು ಜೋಳಿಗೆ ತರ ಮಾಡ್ಕೊಂಡು ಬಂದು ನೀರು ತಂದಿಟ್ಟ. ಅಂದ್ರೆ ಇದೆಲ್ಲ ದಕ್ಷತೆಯ ಲಕ್ಷಣ. ಒಂದು ಕೆಲಸವನ್ನು ಮಾಡುವಾಗ ಅದನ್ನ ಎಷ್ಟು ಸುಲಭವಾಗಿ ಮಾಡಬಹುದು, ಎಷ್ಟು ಅಂದ್ರೆ ಯಾವುದೋ ಒಂದರಿಂದ ನಿಯಮ ಇರುತ್ತೆ, ಹೀಗೆ ಇದರಿಂದ ಗುಡಿಸುವುದು ಅನ್ನೋದು ಕಸಬರಿಕೆಯಿಂದನೇ ಆಗುದು. ಕೆಲವೊಮ್ಮೆ ಕಸ ಹೋಗೋದಕ್ಕೆ ಕಸಬರಿಕೆನೇ ಆಗ್ಬೇಕು ಅಂತ ಏನಿಲ್ಲ. ಅದಿರ್ಲಿಲ್ಲ ಅಂದ್ರೆ ಇನ್ಯಾವುದೋ ಒಂದ್ರಿಂದ ನಮ್ಗೆ ಕಸ ಹೋಗೋದು ಮುಖ್ಯ ಹೊರತು ಕಸಬರಿಕೆಯಿಂದಲೇ ಕಸ ಹೋಗ್ಬೇಕು ಅಂತೇನ್ ನಿಯಮ ಇಲ್ಲ. ಇದು ದಕ್ಷತೆ. ಉದಾಸೀನ, ಇನ್ನು ಈ ಬೇಡವಾದ ಸಂಗತಿಗಳಿಗೆ ತಲೆನೇ ಕೆಡಿಸಿಕೊಳ್ಳದೆ ಸುಮ್ನೆ ನಾವು ಅಯ್ಯೋ ಹೀಗಾಗ್ತಾ ಇದೆ, ಅವ್ರು ಬೈತಾ ಇದ್ದಾರೆ, ಅಯ್ಯೋ ಹಾಗಾಗ್ತಾ ಇದೆ, ಅವ್ರು ತಪ್ಪು ಮಾಡ್ತಿದ್ದಾರೆ, ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುವಂತದ್ದಲ್ಲ ಅಂದ್ರೆ ಸುಮ್ನೆ ಇರುದು ಬೆಟರ್. ಅದ್ ನಮ್ಮ ಪರಿಧಿಯಲ್ಲಿದೆ, ಅಥವಾ ನಾವು ಮಾತಾಡಿದ್ರೆ ಒಂಚೂರು ಏನಾದ್ರು ಕೆಲಸ ಆಗತ್ತೆ, ಮತ್ತೆ ಅದು ತುಂಬಾ ದೊಡ್ಡ ಸಮಸ್ಯೆ ಹೌದು, ನಾವು ಇಳಿಯದೇ ಇದ್ರೆ ಅದರಲ್ಲಿ ತುಂಬಾ ಅನರ್ಥ ಆಗತ್ತೆ ಎಂದಾಗ ಮಾತ್ರ ಕೆಡಿಸ್ಕೊಳ್ಬೇಕು ಹೊರತು ತಲೆ ಇಲ್ಲ ಅಂದ್ರೆ ಅದರ ಬಗ್ಗೆ ನಮಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೆಲವೊಂದು ರಾಡಿ ಮಾಡ್ಕೊಳ್ಳಬಾರ್ದು. ಉದಾಸೀನ ಬಿಟ್ಟು ಬಿಡ್ಬೇಕು, ಅದಾಗತ್ತೆ, ಸರಿ ಹೋಗುತ್ತೆ, ಇನ್ಯಾರೋ ಒಬ್ರು ಬರ್ತಾರೆ ಅದಕ್ಕೋಸ್ಕರ ಸರಿ ಮಾಡ್ಲಿಕ್ಕೆ. ನಾವು ಎಲ್ಲ ಜಗತ್ತಿನ ಸಮಸ್ಯೆಯನ್ನು ಪರಿಹರಿಸುವವರು, ನಮ್ಮಿಂದನೇ ಎಲ್ಲಾ ಜಗತ್ತಿನ ವ್ಯವಸ್ಥೆಗಳನ್ನ, ಅಂದ್ರೆ ನಮ್ಮ ಸ್ಟೇಟ್ಮೆಂಟು ಅಥವಾ ನಮ್ಮ ಪ್ರತಿಕ್ರಿಯೆ ಅಥವಾ ನಮ್ಮ ಚಟುವಟಿಕೆ ಇತ್ಯಾದಿಗಳು ಬೇಕೇ ಬೇಕು ಅಂತ ಆಗದೇ ಇರೋ ವಿಷಯಕ್ಕೆ ತಲೆ ಹಾಕಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಉದಾಸೀನ. ಯಾಕಂದ್ರೆ ನಮ್ ಸಾಧನೆ ನಾವು ಮುಂದುವರಿದಿರ್ಬೇಕು ಹೊರತು ಅವ್ನ್ ಮಾಡ್ತಾ ಇದ್ದಾನೆ ಅಂತ ಬೈಕೊಂಡ್ ಕೂತ್ರೆ ನಾವು ನಿಂತಲ್ಲೇ ಇರ್ತೇವೆ, ಅವನ್ ಮುಂದೆ ಹೋಗಲ್ಲ, ನಮ್ಮನ್ನ ಹೋಗ್ಲಿಕ್ಕೆ ಬಿಡಲ್ಲ. ಗತೌ ವ್ಯಥಃ, ಎಷ್ಟೇ ದುಃಖ ಆಗಿದ್ರು ಕೂಡ ಅದನ್ನ ಮರ್ತು ಬಿಡ್ತಾನೆ, ಹಳೆಯದನ್ನ ಹೊತ್ಕೊಂಡ್ ಕೂಡಲ್ಲ. ಅದು ಒಳ್ಳೇದಕ್ಕೆ ಆಗುದು, ಇದು ಕೂಡ ಒಳ್ಳೇದಕ್ಕೆ ಆಗತ್ತೆ, ಮುಂದೇನಾದ್ರೂ ಕೂಡ ಅದು ಒಳ್ಳೇದಕ್ಕೆ ಆಗ್ಲಿಕ್ಕಿದೆ ಅನ್ನುವ ನಂಬಿಕೆಯೊಂದಿಗೆ ಬದುಕುವವ ಸರ್ವ ಆರಂಭ ಪರಿತ್ಯಾಗಿ, ಎಲ್ಲ ತರದ ಬೇಡವಾದ ಕರ್ಮಗಳನ್ನ, ಅನಗತ್ಯವಾದ ಕರ್ಮಗಳನ್ನ ತ್ಯಾಗ ಮಾಡುವವನು ನನಗೆ ಅತ್ಯಂತ ಪ್ರಿಯ ಅನ್ನುವ ಸಂಗತಿಗಳನ್ನ ಈ ಪದ್ಯಗಳನ್ನು ನೋಡಿದ್ವಿ. ನಾಳೆ ಮತ್ತೆ ಅದರ ಮುಂದಿನ ಅಂಶಗಳನ್ನು ಗಮನಿಸೋಣ. ವಿಷ್ಣು ಪುರಾಣ ಇರಲ್ಲ, ಮತ್ತೆ ನಾಳೆ ಈ ಪಾಠದಲ್ಲಿ ಸಿಗೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.